ಇನ್ನೂ ನಿಂತಿರಲಿಲ್ಲ. ರಸ್ತೆ ಬದಿಯಲ್ಲಿ ನಿಂತಿದ್ದ ಸಾನ್ವಿಯ ಸ್ಕೂಟಿ ಸಂಪೂರ್ಣ ನೀರಿನಲ್ಲಿ ತೊಯ್ದಿತ್ತು. ಮಳೆಯ ಹನಿಗಳು ಅವಳ ಮುಖದ ಮೇಲೆ ಬೀಳುತ್ತಿದ್ದರೂ ಅವಳು ಗಮನಿಸಿರಲಿಲ್ಲ. ಅವಳ ದೃಷ್ಟಿ ಕಾರಿನೊಳಗೆ ಕುಳಿತಿದ್ದ ರಿಷಬ್ ಮೇಲೆಯೇ ನೆಟ್ಟಿತ್ತು. ಎಲ್ಪ್ ಎಂದು ಮತ್ತೆ ಕೇಳಿದ. ಸಾನ್ವಿ ಗಾಬರಿಯಿಂದ ತಲೆ ಆಡಿಸಿದಳು. ಅಪರಿಚಿತರೊಂದಿಗೆ ಹೇಗೆ ಹೋಗುವುದು ಎಂದು ಅವಳ ಯೋಚನೆ. ಸ್ಕೂಟಿ ಸ್ಟಾರ್ಟ್ ಆಗ್ತಿಲ್ಲ. ಅವಳ ಧ್ವನಿ ತುಂಬ ಮೃದುವಾಗಿತ್ತು. ಕಾರಿನಿಂದ ಇಳಿದು ಅವನ ಕಪ್ಪು ಕೋಟ್ ಮೇಲೂ ಮಳೆಯ ಹನಿಗಳು ಬೀಳುತ್ತಿದ್ದರೂ ಅವನಿಗೆ ಅದರ ಪರಿವೇ ಇರಲಿಲ್ಲ. ಸ್ಕೂಟಿಯನ್ನು ಒಮ್ಮೆ ಪರಿಶೀಲಿಸಿ ನೋಡಿದ. ಇಂಜಿನ್ ವಾಟರ್ ತೆಗೆದುಕೊಂಡಿದೆ. ಸಾನ್ವಿಗೆ ಏನೂ ಅರ್ಥ ಆಗಲಿಲ್ಲ. ಅಂದರೆ ಇವತ್ತು ಸ್ಟಾರ್ಟ್ ಆಗಲ್ಲ. ಆ ಮಾತು ಕೇಳಿ ಅವಳ ಮುಖ ಬಿಳಿಚಿಕೊಂಡಿತು. ಮತ್ತೆ ಮನೆಗೆ ಹೇಗೆ ಹೋಗಲಿ ನಾನು? ರಿಷಬ್ ಕ್ಷಣಕಾಲ ಅವಳನ್ನು ನೋಡಿದ್ದ. ಸಾಮಾನ್ಯವಾಗಿ ಯಾರ ಸಮಸ್ಯೆಯಲ್ಲೂ ತಲೆ ಹಾಕದ ಅವನು ಯಾಕೋ ಈ ಹುಡುಗಿಯ ಮುಖದಲ್ಲಿ ಕಂಡ ಭಯ ನೋಡಿ ಮೌನವಾಗಿ ಬಿಟ್ಟ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ. ಈ ಮಳೆಯಲ್ಲಿ ಇಲ್ಲಿ ನಿಲ್ಲೋದು ಸೇಫ್ ಅಲ್ಲ. ಅವನ ಮಾತಿನಲ್ಲಿ ಆದೇಶದ ಛಾಯೆ ಇತ್ತು. ಕ್ಷಣ ಕಾಲ ಯೋಚಿಸಿದಳು ಮತ್ತು ಸುತ್ತಲೂ ನೋಡಿದಳು. ಮನೆಯಲ್ಲಿ ಅಪ್ಪ ಮತ್ತು ಅಣ್ಣ ಈಗಾಗಲೇ ಕಳವಳ ಪಡುತ್ತಿರಬಹುದು ಎಂಬುದು ಅವಳ ಯೋಚನೆಯಾಗಿತ್ತು. ಸರಿ, ಅವಳು ನಿಧಾನವಾಗಿ ಕಾರಿನ ಹಿಂಬದಿ ಸೀಟಿನಲ್ಲಿ ಕುಳಿತಳು. ಕಾರು ಮಳೆಯನ್ನು ಕತ್ತರಿಸುತ್ತಾ ಮುಂದೆ ಸಾಗುತ್ತಿತ್ತು. ಒಳಗೆ ಸಂಪೂರ್ಣ ನಿಶಬ್ದ. ರಿಷಬ್ ರಸ್ತೆ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ. ಆದರೆ ಅವನ ಗಮನ ಮತ್ತೆ ಮತ್ತೆ ಮಿರರ್ ಮೂಲಕ ಸಾನ್ವಿಯತ್ತ ಹೋಗುತ್ತಿತ್ತು. ಅವಳು ಕಿಟಕಿಯ ಹೊರಗೆ ಮಳೆ ನೋಡುತ್ತಾ ಕುಳಿತಿದ್ದಳು. ಅವಳ ಮುಖದಲ್ಲಿ ಏನೋ ವಿಚಿತ್ರ ಶಾಂತಿ ಇತ್ತು. ನಿಮ್ಮ ಫೋನ್ ಎಲ್ಲಿ? ಅವನ ಪ್ರಶ್ನೆಗೆ ಸಾನ್ವಿ ತಿರುಗಿ ನೋಡಿದಳು. ಸ್ವಿಚ್ ಆಫ್ ಆಗಿದೆ. ರಿಷಬ್ ತನ್ನ ಫೋನ್ ಮುಂದಕ್ಕೆ ನೀಡಿದ. ಮನೆಗೆ ಫೋನ್ ಕಾಲ್ ಮಾಡಿ, ತುಂಬ ಭಯಪಟ್ಟಿರುತ್ತಾರೆ ಎಂದನು. ಥ್ಯಾಂಕ್ ಯು. ಅವಳು ನಂಬರ್ ಡಯಲ್ ಮಾಡುತ್ತಿದ್ದಾಗ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಅಪ್ಪ, ಅವಳ ಧ್ವನಿ ಕೇಳುತ್ತಿದ್ದಂತೆಯೇ ಆ ಕಡೆ ಶೇಷಾದ್ರಿ ಗಾಬರಿಯಿಂದ ಎಲ್ಲಿದೆಯಮ್ಮ? ಎಷ್ಟು ಕಾಲ್ ಮಾಡಿದ್ದೀವಿ ಗೊತ್ತಾ ಎಂದರು. ಸ್ಕೂಟಿ ಕೆಟ್ಟು ಹೋಯಿತು ಅಪ್ಪ. ಈಗ ಬರ್ತಿದ್ದೀನಿ. ಯಾರ ಜೊತೆ? ಆ ಪ್ರಶ್ನೆ ಕೇಳಿ ಸಾನ್ವಿ ಕ್ಷಣಕಾಲ ರಿಷಬ್ ಕಡೆ ನೋಡಿದಳು. ಒಬ್ಬರು ಎಲ್ಪ್ ಮಾಡಿದ್ರು. ರಿಷಬ್ ಅಷ್ಟರಲ್ಲಿ ಮುಖ ತಿರುಗಿಸಿಕೊಂಡ. ಸ್ವಲ್ಪ ಹೊತ್ತಿನ ಬಳಿಕ ಕಾರು ಶ್ರೀನಿಲಯ ಮನೆಯ ಮುಂದೆ ನಿಂತಿತು. ಸಾನ್ವಿ ಕಾರಿನಿಂದ ಇಳಿದ ತಕ್ಷಣ ಮನೆಯ ಬಾಗಿಲು ತೆರೆಯಿತು. ಅಜಯ್ ಓಡುತ್ತಾ ಹೊರಬಂದ. ಸಾನ್ವಿ ಅವನ ಮುಖದಲ್ಲಿ ಸ್ಪಷ್ಟವಾದ ಆತಂಕ ಇತ್ತು. ನಿನಗೆ ಏನೂ ಆಗಿಲ್ಲ ಅಲ್ವಾ? ನಥಿಂಗ್ ಅಣ್ಣ. ಆಮೇಲೆ ಅವನ ದೃಷ್ಟಿ ರಿಷಬ್ ಮೇಲೆ ಬಿತ್ತು. ಕಪ್ಪು ಕಾರು, ದುಬಾರಿ ಡ್ರೆಸ್ಸು, ಗಂಭೀರ ವ್ಯಕ್ತಿತ್ವ. ಒಮ್ಮೆ ನೋಡಿದರೆ ಮರೆಯಲಾಗದ ವ್ಯಕ್ತಿ. ಕಾರಿನಿಂದ ಇಳಿದು ಸ್ಕೂಟಿ ಕೀ ನೀಡಿದ. ಮೆಕ್ಯಾನಿಕ್ಗೆ ಕೊಡಿಸಿ. ಥ್ಯಾಂಕ್ ಯು ಸರ್ ಎಂದ ಅಜಯ್. ರಿಷಬ್ ಕೇವಲ ತಲೆ ಆಡಿಸಿದ. ಅಷ್ಟರಲ್ಲಿ ಬಾಗಿಲ ಬಳಿ ನಿಂತಿದ್ದ ಶೇಷಾದ್ರಿ ಮತ್ತು ಲಲಿತಾ ಕೂಡ ಅವನನ್ನು ಗಮನಿಸುತ್ತಿದ್ದರು. ಬಾರಪ್ಪ, ಕಾಫಿ ಕುಡಿದು ಹೋಗು ಎಂದರು ಶೇಷಾದ್ರಿ. ಬೇಡ, ಲೇಟ್ ಆಗುತ್ತೆ. ಅವನು ಹೋಗಲು ತಿರುಗಿದ. ಆದರೆ ಅಷ್ಟರಲ್ಲಿ ಸಾನ್ವಿಯ ಮೃದುವಾದ ಧ್ವನಿ ಕೇಳಿಸಿತು. ಥ್ಯಾಂಕ್ ಯು. ರಿಷಬ್ ಕ್ಷಣಕಾಲ ನಿಂತ. ಅವಳ ಕಣ್ಣುಗಳಲ್ಲಿ ನಿಜವಾದ ಕೃತಜ್ಞತೆ ಇತ್ತು. ಯಾರೋ ಮೊದಲ ಬಾರಿಗೆ ಅವನ ಗಂಭೀರ ವ್ಯಕ್ತಿತ್ವದ ಹಿಂದೆ ಇರುವ ಮನುಷ್ಯನನ್ನು ನೋಡಿದಂತೆ ಅನಿಸಿತು. ಅವನು ಏನು ಮಾತನಾಡದೆ ಕಾರಿನಲ್ಲಿ ಕುಳಿತು ಹೊರಟು ಹೋದ. ಆ ರಾತ್ರಿ ತನ್ನ ರೂಮ್ ಬಾಲ್ಕನಿಯಲ್ಲಿ ನಿಂತಿದ್ದ ರಿಷಬ್ ಕೈಯಲ್ಲಿ ಕಾಫಿ ಮಗ್ ಹಿಡಿದಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತಿದ್ದಿದ್ದು ಅದೇ ಮಳೆಯಲ್ಲಿದ್ದ ಹುಡುಗಿಯ ಮುಖ, ಅದೇ ಸಾನ್ವಿ. ಅವನು ನಿಧಾನವಾಗಿ ಅವಳ ಹೆಸರನ್ನೇ ಉಚ್ಚರಿಸಿದ. ಅದೇ ಸಮಯದಲ್ಲಿ ಶ್ರೀನಿಲಯ ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ದ ಸಾನ್ವಿಗೂ ನಿದ್ದೆ ಬರುತ್ತಿರಲಿಲ್ಲ. ಆ ಗಂಭೀರ ಕಣ್ಣುಗಳು ಮತ್ತೆ ಮತ್ತೆ ನೆನಪಾಗುತ್ತಿದ್ದವು. ಯಾಕೋ ಅವರಲ್ಲಿ ಏನೋ ದುಃಖ ಇದೆ ಎಂದು ಮನಸ್ಸಿನಲ್ಲಿ ಯೋಚಿಸಿದಳು. ಇಬ್ಬರಿಗೂ ಗೊತ್ತಿರಲಿಲ್ಲ. ಅವರ ಬದುಕಿನ ದಾರಿ ಈಗ ನಿಧಾನವಾಗಿ ಒಂದಾಗತೊಡಗಿತು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.